Want you to have a safe and enjoyable flight. So please listen closely while we take you through the safety requirements for our air. ಹಲೋ ನಮಸ್ಕಾರ, ಹೆಂಗದಿರಿ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಭಾಳ ಆರಾಮದೀನಿ. ಈ ವರ್ಷ ನಾವು ಹೊಸ ವರ್ಷವನ್ನು 2026ನೇ ಹೊಸ ವರ್ಷವನ್ನು ಕೇನ್ಸ್ ಅಂತ ಒಂದು ಊರಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ನಲ್ಲಿ ಕೇನ್ಸ್ ಅಂತ ಒಂದು ಊರೈತಿ, ಸಮುದ್ರ ದಂಡೆ ಮೇಲೆ. ಅಲ್ಲಿ ಹೋಗಿದ್ವಿ. ಹೋಗಬೇಕಾದ್ರೂ ನಾವು ಫ್ಲೈಟ್ನಲ್ಲಿ ಹೋದ್ವಿ, ಬರಬೇಕಾದ್ರೂ ನಾವು ಕೂಡ ಫ್ಲೈಟ್ನಲ್ಲೇ ಬಂದಿದ್ವಿ. ನಾನು, ನಮ್ಮ ಮನೆಯವರು, ನಮ್ಮಿಬ್ಬರು ಫ್ಯಾಮಿಲಿ ಫ್ರೆಂಡ್ಸು, ಅವ್ರ ಮಕ್ಕಳು ಎಲ್ಲರೂ ಕೂಡಿ ಹೋಗಿದ್ವಿ. ಯಾರ್ಯಾರು ಇಲ್ಲಿವರೆಗೆ ವಿಮಾನಯಾನವನ್ನು ಮಾಡಿಲ್ಲಲ್ಲ, ಅವರು ಪೂರ್ತಿ ವಿಡಿಯೋ ನೋಡಿ ನಿಮಗೆ ಪೂರ್ತಿ ವಿಮಾನದಲ್ಲಿ ಕುಂತ ಹಾಗೆಯೇ ಅನುಭವ ಆಗುತ್ತೆ. ಇದೆಲ್ಲ ವಿಮಾನದಲ್ಲಿ ಹೋಗೋದು, ಇದನ್ನೆಲ್ಲ ನೋಡೋದು, ಇವೆಲ್ಲ ಒಂದು ಕಾಲದಲ್ಲಿ ನಾನು ಕನಸಲ್ಲೂ ಅಂದ್ಕೊಂಡಿದ್ದಿದ್ದಿಲ್ಲ. ನನಗೂ ನನ್ನ ಜೀವನದಲ್ಲಿ ಈ ರೀತಿಯ ಕ್ಷಣಗಳು ಬರ್ತಾವೆ ಅಂತ. ಅದಕ್ಕೆ ನಾನು ದೇವರಿಗೆ ಭಾಳ ಥ್ಯಾಂಕ್ಫುಲ್ ಆಗಿದ್ದೀನಿ. ನನಗೂ ಈ ಅನುಭವಗಳನ್ನು ಮಾಡಲಿಕ್ಕೆ ನನಗೊಂದು ಅನುಕೂಲ ಮಾಡಿಕೊಟ್ಟಿದ್ದಾನೆ ದೇವರು ಅಂತ. ಅದಕ್ಕೆ ನಾನು ಈ ವಿಡಿಯೋ ಮಾಡಿರೋದು ನಿಮಗೆಲ್ಲ ಅದರ ಅನುಭವವನ್ನು, ಅದು ಯಾವ ರೀತಿ ಕಾಣುತ್ತೆ ಭೂಮಿ ಅನ್ನೋದನ್ನು ತೋರಿಸ್ಲಿಕ್ಕೆ. ಸೊ ಯಾರ್ಯಾರು ಇಲ್ಲಿವರೆಗೆ ವಿಮಾನದಲ್ಲಿ ಪ್ರಯಾಣ ಮಾಡಿಲ್ಲ, ಪೂರ್ತಿಯಾಗಿ ಇದು ವಿಡಿಯೋವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ. ಏರೋಪ್ಲೇನು ಸಮುದ್ರ ಮಟ್ಟದಿಂದ 9 ಕಿಲೋಮೀಟರ್ದಿಂದ 13 ಕಿಲೋಮೀಟರ್ ಎತ್ತರಕ್ಕೆ ಮೇಲೆ ಹಾರ್ತಾ ಇರ್ತದೆ. ಅದು ನೀವೇನು ಕಾಣ್ತಾ ಇದೆಯಲ್ಲ ಇಲ್ಲಿ ಕೆಳಗಡೆ ಪೂರ್ತಿ ಸಮುದ್ರ. ಅದು ಅದರ ನಡುವೆ ಏನು ಡಾರ್ಕ್ ಕಾಣ್ತಾ ಇದೆಯಲ್ಲ ಚಿಕ್ಕೆಗಳು, ಅದು ದ್ವೀಪಗಳು, ಸಣ್ಣ ಸಣ್ಣ ದ್ವೀಪ. ಅಲ್ಲಿ ಗಿಡಗಳೆಲ್ಲ ಬೆಳೆದಿದ್ದಾವೆ ಕಾಡುಗಳಂಗೆ, ಹಾಗಾಗಿ ಅದು ಡಾರ್ಕ್ ಕಾಣ್ತಾ ಇದೆ. ಉಳಿಕಿದ್ದೆಲ್ಲ ಸಮುದ್ರ. ಅದರ ಮೇಲೆ ಮೋಡಗಳು, ಸೂರ್ಯನ ಬೆಳಕು ನೋಡಿ, ಬೆಳ್ಳಿ ಕಲರ್ ಎಷ್ಟು ಶೈನ್ ಇತ್ತಂದರೆ ಈಗ ನಾವು ವಿಡಿಯೋ ಮಾಡಿದ್ರೂ ಕೂಡ ಅಷ್ಟು ಸರಿ ಬರೋದಿಲ್ಲ ಅದು. ಈಗ ವಿಮಾನ ಸ್ಲೋಲಿ ಕೆಳಗಡೆ ಇಳಿತಾ ಇದೆ. ಅದರದ್ದು ಎತ್ತರ ಕಡಿಮೆ ಆಗ್ತಾ ಇದೆ. ನೋಡಿ ನಿಮಗೀಗ ಅಲ್ಲಿ ಫುಲ್ ವೈಟ್ ಕಲರ್ ಏನು ಕಾಣುತ್ತಲ್ಲ, ಅದು ಸಮುದ್ರ. ಇದು ಸಮುದ್ರ ದಂಡೆ. ನದಿಗಳೆಲ್ಲ ಸಮುದ್ರಕ್ಕೆ ಹೋಗಿ ಸೇರ್ತಾ ಇದ್ದದ್ದು ಕಾಣುತ್ತೆ. ಹೊಲ, ಗಿಡಗಂಟೆಗಳು ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಇಳಿತಾ ಇದ್ದೀವಿ ಈಗ ಮೋಡಗಳ ಒಳಗೆ ಹೋಗ್ತೀವಿ. ನೋಡಿ, ಇಷ್ಟೊತ್ತನಕ ಮೇಲಿದ್ವಲ್ಲ, ಈಗ ಮೋಡಗಳ ಒಳಗೆ ಹೋಗ್ತೀವಿ ಸ್ಲೋಲಿ. ಆಮೇಲೆ ಸ್ಲೋವಾಗಿ ಮೋಡಗಳ ಕೆಳಗಡೆ ಹೋಗ್ತೀವಿ. ಮೋಡಗಳ ಒಳಗೆ ಹೋದಂಗೆ ವಿಮಾನ ಏನಾಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ, ಸ್ವಲ್ಪ ಶೇಕ್ ಆಗುತ್ತೆ ವಿಮಾನ. ಆಮೇಲೆ ಅಲ್ಲಿ ಸೌಂಡ್ ಸ್ವಲ್ಪ ಕಿರ್ರಂತೆ ಸಪ್ಪಳ ಬರುತ್ತೆ ವಿಮಾನದಲ್ಲಿ. ಎಷ್ಟು ಚಂದಿದೆ ನೋಡಿ, ಸಣ್ಣ ಸಣ್ಣ ಮನೆಗಳು ಕಾಣ್ತಾವ, ಊರು. ಅದನ್ನು ನೋಡ್ಲಿಕ್ಕೇ ಒಂಥರ ಚಂದ, ಖುಷಿ.
ನೀವು ಯಾರ್ಯಾರು ಇಲ್ಲಿವರೆಗೆ ವಿಮಾನಯಾನ ಮಾಡಿಲ್ಲ, ಟ್ರೈ ಮಾಡಿ, ಸ್ವಲ್ಪ ದುಡ್ಡು ಉಳಿಸ್ಕೊಳ್ಳಿ, ಟ್ರೈ ಮಾಡಿ, ಹೆಚ್ಚಿಗೆ ಕೆಲಸ ಮಾಡಿ, ಆದರೆ ನೀವು ಮನೆಯವರು, ಫ್ಯಾಮಿಲಿ, ಫ್ರೆಂಡ್ಸು, ನಿಮ್ಮ ಎಲ್ಲರನ್ನು ಕರ್ಕೊಂಡು ಒಂದ್ಸಲ ಹೋಗಿ ಬನ್ನಿ. ವಿಮಾನಯಾನ ಮಾಡಿ, ಎಷ್ಟು ದೂರ ಆಗುತ್ತೆ ಅಷ್ಟು ದೂರಕ್ಕೆ ಹೋಗಿ ಬನ್ನಿ. ಎಷ್ಟು ದೇಶವನ್ನು ಸುತ್ತಲಿಕ್ಕಾಗುತ್ತೆ ಅಷ್ಟು ದೇಶವನ್ನು ಸುತ್ತಿ, ಹೊಸ ಹೊಸ ಜನರನ್ನು ಭೇಟಿಯಾಗಿ, ಹೊಸ ಹೊಸ ಪ್ರದೇಶವನ್ನು ನೋಡಿ, ಹೊಸ ಅನುಭವಗಳನ್ನು ಪಡೀರಿ. ಈಗ ಸ್ಲೋಲಿ ನಾವು ಕೇನ್ಸ್ಗೆ ಇಳಿತಾ ಇದ್ದೀವಿ. ನೋಡಿ ಹೆಂಗಿದೆ ಊರು. ನೀವು ಒಮ್ಮೆ ಬನ್ನಿ, ಕೇನ್ಸ್ ಎಲ್ಲ ನೋಡ್ಕೊಂಡು ಹೋಗಿ. ಚಂದ ಐತೆ ಊರು. ಆದರೆ ಸಮುದ್ರ ದಂಡೆ ಮೇಲೆ ಇದೆಯಲ್ಲ, ಸ್ವಲ್ಪ ಸೆಕೆ ಜಾಸ್ತಿ, ಹ್ಯೂಮಿಡ್. ಆದರೆ ಭಾಳ ಶಾಂತವಾದ ಪ್ರದೇಶ ಐತಿ. ಭಾಳ ಪಾಪ್ಯುಲೇಷನ್ ಭಾಳ ಇಲ್ಲ, ಹ್ಯೂಮಿಡ್ ಭಾಳ ಸೆಕೆ ಭಾಳ. ಸ್ಲೋಲಿ ನಾವೀಗ ಕೆಳಗಿಳಿತಾ ಇದ್ದೀವಿ. ರನ್ವೇ ಮೇಲೆ ನಾವೀಗ ಬಂದೇ ಬಿಡ್ತೀವಿ. ನೋಡಿ ಹೆಂಗಿದೆ, ಚಂದಿದೆಯಲ್ಲ. ಈಗ ನಾವು ಕೇನ್ಸ್ ಏರ್ಪೋರ್ಟ್ಗೆ ಬಂದ್ವಿ. ಇಲ್ಲೂ ಕೂಡ ನಾವು ಭಾಳ ವಿಡಿಯೋದು ಮಾಡಲಿಕ್ಕೆ ನನಗೆ ಆಗಲಿಲ್ಲ. ನಾನು ಹಾಗೆ ಎಲ್ಲರ ಜೋಡಿ ಮಾತಾಡೋದ್ರೊಳಗೇ ಬ್ಯುಸಿ ಆದೆ. ಹಾಗಾಗಿ ನಾನು ನಿಮಗೆ ಭಾಳಷ್ಟು ಏನು ತೋರಿಸ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಇಲ್ಲಿ ನಾವು ಒಂದು 4-5 ದಿನ ಸ್ಪೆಂಡ್ ಮಾಡಿ ಮತ್ತೆ ನಾವು ಏರೋಪ್ಲೇನ್ ಬುಕ್ ಮಾಡಿದ್ವಿ. ಮತ್ತು ಅಲ್ಲಿಂದ ನಾವು ಸಿಡ್ನಿಗೆ ಮತ್ತೆ ಫ್ಲೈಟ್ನಲ್ಲಿನೇ ಬಂದ್ವಿ. ಬರಬೇಕಾದ್ರೂ ಕೂಡ ನಾವು ಹಗಲು ಹೊತ್ತೇ ಬುಕ್ ಮಾಡಿದ್ವಿ. ಕೇನ್ಸಿಂದ ಸಿಡ್ನಿ ಬರಬೇಕಾದ್ರೆ ಮಾಡ ಭಾಳಾಗಿತ್ತು, ಮೋಡಗಳು ತುಂಬ ದಟ್ಟ ಮೋಡಗಳಿತ್ತು. Keep it low key, keep it softly spoken, with no strings tying you to me. I'm happy in your company with no emotion, 'cause my love deserves to be free.
I never wanna look at a house in the garden. I never wanna lock you down. I know you're not mine, it's just my turn, but we can still have fun for now. ಆ ವಿಮಾನಯಾನದ ಅನುಭವವನ್ನು ತೋರಿಸ್ಬೇಕು ಅಂತ ನಾನು ಪ್ರಯತ್ನ ಮಾಡೀನಿ. ಆದರೂ ಕೂಡ ಆ ನಿಸರ್ಗ, ಅದರ ಬಣ್ಣ, ಅದನ್ನು ನಾನು ಮೊಬೈಲ್ದಲ್ಲಿ ಸೆರೆ ಹಿಡಿಯೋದಾಗಲಿ, ಮಾತುಗಳಲ್ಲಿ ಹೇಳೋದಾಗಲಿ ಭಾಳ ಕಷ್ಟ. ನಾನು ಮೊದಲು ಇಂಡ್ಯಾದಿಂದ ಆಸ್ಟ್ರೇಲಿಯಾಕ್ಕೆ, ಇಲ್ಲ ಆಸ್ಟ್ರೇಲಿಯಾದಿಂದ ಇಂಡ್ಯಾಕ್ಕೆ ಹೋಗಬೇಕಾದ್ರೆ ನಾನು ನೈಟ್ ಫ್ಲೈಟ್ ಬುಕ್ ಮಾಡಿದ್ವಿ. ಏನೂ ಕಾಣ್ತಾನೆ ಇದ್ದಿದ್ದಿಲ್ಲ, ಬರೀ ಬ್ಲ್ಯಾಕ್ ಕಂಡುಬಿಡುತ್ತೆ ಹೊರಗಡೆ ರಾತ್ರಿ ಹೊತ್ತು. ಬೆಳಿಗ್ಗೆ ಹೊತ್ತು ನೀವು ವಿಮಾನನ ಬುಕ್ ಮಾಡಿದ್ರೆ ಎಲ್ಲನೂ ನೋಡ್ಬೋದು. ಮೋಡಗಳನ್ನು, ಸೂರ್ಯೋದಯ, ಸೂರ್ಯಾಸ್ತ, ಊರು, ಸಮುದ್ರ ಎಲ್ಲ ನೋಡ್ಬೋದು. ಭಾಳ ಚೆಂದಿರುತ್ತೆ. ನೀವು ಫ್ಲೈಟ್ನಲ್ಲಿ ಟ್ರಾವೆಲ್ ಮಾಡಿದರೆ ನಿಮ್ಮ ಅನುಭವ ಹೆಂಗಿತ್ತು ಅನ್ನೋದನ್ನು ನಮ್ಮ ಜೊತೆನೂ ಕೂಡ ಹಂಚಿಕೊಳ್ಳಿ. ನಂದು ಇವತ್ತಿಂದ ಈ ವಿಡಿಯೋ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೆ ಒಂದು ಹುರುಪು ಕೊಡಬೇಕು, ವಿಮಾನಯಾನ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ಅನ್ನೋದಕ್ಕೆ ನಾನು ಆ ಉದ್ದೇಶದಿಂದ ಈ ವಿಡಿಯೋನ ಮಾಡಿದ್ದೇನೆ. ನೀವು ನಿಮ್ಮ ಫ್ರೆಂಡ್ಸು, ಮನೆಯವರು ಎಲ್ಲರೂ ಕೂಡಿ ಒಮ್ಮೆ ಆಸ್ಟ್ರೇಲಿಯಾಕ್ಕೂ ಬಂದು ಹೋಗಿ ಮತ್ತು ಬೇರೆ ಬೇರೆ ದೇಶವನ್ನು ನೋಡ್ಕೊಂಬನ್ನಿ ಅಂತ ಒಂದು ಹಾರೈಕೆಯೊಂದಿಗೆ ನಾನು ನನ್ನ ಇವತ್ತಿನ ವ್ಲಾಗನ್ನು ಮುಗಿಸ್ತೀನಿ. ಮುಂದಿನ ವ್ಲಾಗ್ದೊಳಗೆ ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.